ಸಿಂಹರಾಶಿ, ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಒಂದಷ್ಟು ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಬೇಕು, ಬೇರೆಯವರಿಂದ ಹೊಗಳಿಕೆಗೆ ಪಾತ್ರರಾಗಬೇಕು ಅಂತಕ್ಕಂತಹ ಭಾವನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಸಾಲ ಮತ್ತು ನಷ್ಟ ಇದೆಲ್ಲವನ್ನು ಎದುರು ನೋಡಬೇಕಾದಂತಹ ದಿವಸ. ಸಾಲ ಮಾಡಬೇಕಾಗತ್ತೆ, ಇರುವಂಥದ್ರಲ್ಲಿ ಒಂದಷ್ಟು ಕಳ್ಕೊಳ್ಬೇಕಾಗತ್ತೆ. ಇವೆಲ್ಲವೂ ಕೂಡ ನಿಮಗೆ ಸವಾಲಾಗಿ ಸಮಸ್ಯೆಗಳಾಗಿ ಪರಿಣಮಿಸ್ತಕ್ಕಂತಹ ದಿವಸವಾಗತ್ತೆ. ನಿಮ್ಮ ಸ್ವಭಾವ ಮತ್ತು ವರ್ತನೆ ಇದರಿಂದ ಸಂಬಂಧಿಕರಿಗೆ ಒಂದಷ್ಟು ಕೋಪ ಬರುತ್ತೆ. ಏನಪ್ಪ ಸ್ವಭಾವ ತಿದ್ದುಕೊಳ್ಳೋದೇ ಇಲ್ಲ ಅನ್ನುವಂತಹ ಭಾವನೆ ಸಂಬಂಧಿಕರಲ್ಲಿ ಉಂಟಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರಿಗೆ ಏನೋ ಒಂದಷ್ಟು ವಿಚಾರಗಳನ್ನು, ತಪ್ಪು ಮಾಹಿತಿಗಳನ್ನು ಕೊಟ್ಟು ಅವರ ಜೊತೆಯಲ್ಲಿ ಜಗಳ ಮಾಡಿಕೊಳ್ಳೋ ಬದಲು ಅವರಿಗೆ ವಿಷಯವನ್ನು ಅರ್ಥ ಮಾಡಿಸ್ತಕ್ಕಂತಹ ಒಂದು ಪ್ರಯತ್ನ ಏನಿದೆ ಅದು ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಗುಪ್ತ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡೋದಕ್ಕೆ ಕಾಯ್ತಾನೇ ಇರ್ತಾರೆ. ಜಾಗ್ರತೆಯನ್ನು ವಹಿಸಬೇಕು. ಜಾಗ್ರತೆ ವಹಿಸಲಿಲ್ಲ, ಅವರು ಮಾಡಿದಂತಹ ತಪ್ಪುಗಳೆಲ್ಲ ನಿಮ್ಮ ಮೇಲೆ ಬಂದು ನಿಮಗೆ ಹಿನ್ನಡೆಯೋ ತೊಂದರೆಯೋ ಆಗ್ತಕ್ಕಂತಹ ಸೂಚನೆ. ಕೆಲವರು ನಿಮಗೆ ನಂಬಿಕೆ ದ್ರೋಹ ಮಾಡ್ಬೋದು. ನಿಮ್ಮನ್ನು ಬಲವಾಗಿ ನಂಬಿಸಿ ಮೋಸ ಮಾಡ್ತಕ್ಕಂತಹ ಜನ ಹುಟ್ಕೊಳ್ತಕ್ಕಂಥದ್ದು. ನೀವು ತುಂಬ ಹುಷಾರಾಗಿರಬೇಕು. ಇಲ್ಲ ಅಂತಾದರೆ ಕಷ್ಟವಾಗ್ತಕ್ಕಂಥದ್ದಾಗತ್ತೆ. ಗಾಯತ್ರಿ ದೇವಿಯ ಉಪಾಸನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ವಿದ್ಯಾರ್ಥಿಗಳ ಪರಿಶ್ರಮ ಫಲಪ್ರದಾಯಕವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಉತ್ತಮ ಫಲಿತಾಂಶವನ್ನು ನೀವು ನೋಡಲಿಕ್ಕೆ ಅವಕಾಶಗಳಿರತಕ್ಕಂಥದ್ದು. ಶುಭ ಸಮಾರಂಭಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶಗಳಿರುವಂಥದ್ದು. ಅದೂ ಕೂಡ ನಿಮಗೆ ಗೌರವವನ್ನು ಹೆಚ್ಚು ಮಾಡುತ್ತೆ. ಸಣ್ಣ ಪುಟ್ಟ ಕನಸುಗಳು ನೆನಸಾಗ್ತಕ್ಕಂತಹ ದಿನ. ಯಾವುದೋ ಸಣ್ಣ ಪುಟ್ಟ ಆಸೆಗಳನ್ನು ಇಟ್ಟುಕೊಂಡು ಆಲೋಚನೆಯನ್ನು ಮಾಡ್ತಾ ಇರ್ತೀರಿ. ಅಂತಹ ಆಶಾದಾಯಕವಾದಂತಹ ವಿಚಾರ ಈ ದಿವಸ ಕಾರ್ಯರೂಪಕ್ಕೆ ಬಂದು ಅದರಲ್ಲಿ ಸಂತೋಷವನ್ನು ಕಾಣ್ತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ಪ್ರಗತಿ, ಏನೋ ಸಾಧನೆ ಮಾಡಿದಂತಹ ಒಂದು ಸಮಾಧಾನ ಇದೆಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮನೆಯಲ್ಲಿ ವಾತಾವರಣ ಚೆನ್ನಾಗಿರುವುದಿಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಸಾಂಸಾರಿಕವಾದಂತಹ ನೆಮ್ಮದಿ ಇಲ್ಲ ಅಂತಾದರೆ ಬಹಳವಾಗಿ ಯೋಚನೆ ಮಾಡಬೇಕಾದಂಥದ್ದಾಗತ್ತೆ. ತಾಯಿ, ಅಕ್ಕ, ಹೆಂಡತಿ, ಈ ರೀತಿ ಮಾತೆಯರಿಗೆ ಯಾರಿಗೆ ಬೇಕಾದರೂ ಕೂಡ ಅನಾರೋಗ್ಯ ಅಂತಕ್ಕಂಥದ್ದು ನಿಮಗೆ ಬೇಸರವನ್ನು ತರುತ್ತೆ. ಮನೆಯ ವಾತಾವರಣ ಬಹಳ ಆತಂಕದಲ್ಲಿರುತ್ತೆ. ನೋವನ್ನು ಅನುಭವಿಸ್ತಾ ಇರ್ತೀರಿ, ಬಹಳ ಬೇಸರದಲ್ಲಿ ಇರ್ತೀರಿ ಅಂತ ಹೇಳಬೇಕಾದಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮನೆಯಲ್ಲಿ ಉತ್ಸಾಹದ ವಾತಾವರಣ. ಯಾವ ಕೆಲಸಕ್ಕೂ ಕೂಡ ಹಿಂದೆ ನೋಡದಲ್ಲೇ ಬಹಳ ಚಟುವಟಿಕೆಯಿಂದ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಕೆಲಸವನ್ನು ಉತ್ಸಾಹದಿಂದ ಮಾಡತಕ್ಕಂತಹ ಒಂದು ಮನಸ್ಥಿತಿ. ಉದ್ಯಮಿಗಳು ದೊಡ್ಡ ಹೂಡಿಕೆಯನ್ನು ಮಾಡಬಾರ್ದು. ದೊಡ್ಡ ಮಟ್ಟದಲ್ಲಿ ಹಣ ಹೂಡಿಕೆಯನ್ನು ಮಾಡಿದರೆ ಅಂತಹ ಹಣ ನಿಮಗೆ ಯಾವ ರೀತಿಯಲ್ಲಿ ನಷ್ಟವನ್ನು ಹೊಂದುತ್ತೆ ಅನ್ನುವಂಥದ್ದೇ ತಿಳಿದೇ ಇರತಕ್ಕಂತಹ ರಹಸ್ಯ. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ, ಸಭೆ ಇತ್ಯಾದಿಗಳನ್ನೆಲ್ಲ ನಡೆಸಲಿಕ್ಕೆ ಅವಕಾಶಗಳಿರತಕ್ಕಂಥದ್ದಾಗತ್ತೆ. ಶಿಸ್ತುಬದ್ಧವಾದಂತಹ ನಡವಳಿಕೆ ಇರಬೇಕು. ಎಲ್ಲಿ ಅಶಿಸ್ತು ಕಾಣುತ್ತೋ ಅಲ್ಲಿ ಹಿನ್ನಡೆ, ನಷ್ಟ, ಅವಮಾನ ಇವೆಲ್ಲವೂ ಕೂಡ ಸಾಲು ಸಾಲಾಗಿ ಬರ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಬೆಂಬಲ ಇದೆ, ಅವರ ಪ್ರೋತ್ಸಾಹ ಇದೆ. ಯಾವ ಕೆಲಸಕ್ಕೂ ಕೂಡ ನೀವು ಮುಂದಾಗಲಿಕ್ಕೆ ಯಾವ ಅಡ್ಡಿ ಆತಂಕಗಳು ಕೂಡ ಬರುವುದಿಲ್ಲ. ವೆಚ್ಚಗಳನ್ನು ನಿಯಂತ್ರಣ ಮಾಡೋದಕ್ಕೆ ಕೆಲಸಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಯಾವಾಗ ಖರ್ಚು ಅಧಿಕವಾಗುತ್ತೋ ಆದಾಯದ ಮೂಲವನ್ನು ಅರಸಿ ಹೊರಡ್ತಕ್ಕಂಥದ್ದು ಮನುಷ್ಯನ ಸ್ವಭಾವ. ಹಾಗಾಗಿ ಕೆಲಸದ ಒತ್ತಡಗಳು, ಆದಾಯವನ್ನು ಮಾಡಲೇಬೇಕು ಅಂತಕ್ಕಂತಹ ಹಠ ಅಥವಾ ಛಲ ಇದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮಾರ್ಕೆಟಿಂಗ್ ವ್ಯವಹಾರವನ್ನು ಯಾರು ಪ್ರಧಾನ ವೃತ್ತಿಯಾಗಿ ಉದ್ಯೋಗವಾಗಿ ಇಟ್ಟುಕೊಂಡಿದ್ದೀರಿ ಅವರಿಗೆ ಒಂದಷ್ಟು ಉತ್ತಮವಾದಂತಹ ಫಲ ಸಿಕ್ಕುವಂಥದ್ದಾಗತ್ತೆ. ಜೊತೆಗೆ ನಿಮ್ಮ ನಡವಳಿಕೆ, ಸಮಾಧಾನಕರವಾದಂತಹ ಮಾತು ನಿಮಗೆ ಜನಪ್ರಿಯತೆಯನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಮಕ್ಕಳ ಜೊತೆ ವಿಶೇಷವಾಗಿ ಕಾಲವನ್ನು ಕಳೀತೀರಿ, ಅದೂ ಕೂಡ ಸಂತೋಷದ ಭಾವವಾಗುತ್ತೆ. ಕಲೆಗಳನ್ನು ನೋಡಿ ಆನಂದ ಪಡ್ತೀರಿ.
ಯಾವುದೋ ವಿಶಿಷ್ಟವಾದಂತಹ ಪ್ರತಿಭೆಯನ್ನು ಗೌರವಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೀರಿ. ಕುಟುಂಬದ ಸಾಮರಸ್ಯ ಬಹಳ ಚೆನ್ನಾಗಿರುತ್ತೆ, ಅದು ಹಾಗೇ ಉಳಿಬೇಕು, ನೀವು ಅದನ್ನು ಹಾಗೇ ಕಾಪಾಡಬೇಕಾದಂಥದ್ದು. ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂತಹ ಯಶಸ್ಸನ್ನು ನೋಡ್ತೀರಿ, ಅದು ಕೂಡ ನಿಮಗೆ ಸಮಾಧಾನವಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಸ್ವಲ್ಪ ಬಲವಂತವಾಗಿ ಓದಿಸ್ಬೇಕಾಗುತ್ತೆ, ಅವರಿಗೆ ಬೇಸರ ಇರುತ್ತೆ. ಓದನ್ನು ಬಿಟ್ಟು ಉಳಿದೆಲ್ಲ ವಿಚಾರಗಳಲ್ಲಿ ಬಹಳ ಚಟುವಟಿಕೆಯಿಂದ ಅವರು ವರ್ತಿಸ್ತಾರೆ. ಆದರೆ ಮುಖ್ಯವಾಗಿ ಬೇಕಾದಂಥದ್ದು ಓದು ಅನ್ನುವಂಥದ್ದು ಅರ್ಥವಾಗಬೇಕು. ನವಗ್ರಹರನ್ನು ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.